ಅಂದ್ರೆ ಆರು UV TDS ಅಂತ ಕರಿತೀವಲ್ವಾ, ಕಂಪ್ಲೀಟ್ ಅದು ಏನಪ್ಪಾ ಅಂದ್ರೆ ನೀರಿನಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲವನ್ನೂ ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಹೀಗಾಗಿ ನಾವು ಡೈರೆಕ್ಟ್ ಆಗಿ ಕುಡಿತಿರುವಂತ ಡೆಡ್ ವಾಟರ್ ಸಾಕಷ್ಟು ಜನಗಳಿಗೆ ಅದ್ರದ್ದು ಅವೇರ್ನೆಸ್ ಇಲ್ಲ. ಸೊ ಇದನ್ನೇನಪ್ಪ ಅಂದ್ರೆ ಒಂದು ಗಾಜಿನ ಗ್ಲಾಸ್ಗೆ ಒಂದು 2 ಹನಿ ನೀರನ್ನ ಹಾಕಿದ ನಂತರ ಅಯಾನಿಕ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದೇನಾಗುತ್ತೆ ಅಂದ್ರೆ ನೀರು ಅದು ಕಂಪ್ಲೀಟ್ ಏನಪ್ಪಾ ಅಂದ್ರೆ ಮಿನರಲ್ ವಾಟರ್ ಆಗಿ ಕನ್ವರ್ಟ್ ಆಗ್ತದೆ ವಿತಿನ್ 10 ಸೆಕೆಂಡ್ ಒಳಗಡೆ. ಬೇಕಾದ್ರೆ ನೀವು ಲಿಟ್ಮಸ್ ಕಾಗದವನ್ನ ಹಾಕಿದ್ರಲ್ಲಿ ಚೆಕ್ ಮಾಡಬಹುದು. ಓಕೆ, ಇದರಿಂದ ಏನಾಗುತ್ತೆ, ನೀರು ಅಸಿಡಿಕ್ ನೇಚರ್ ಇರುವಂತ ನೀರು ಅಲ್ಕಲೈನ್ ನೇಚರ್ ಆಗಿ ಪರಿವರ್ತನೆ ಆಗ್ತದೆ. ಮತ್ತೆ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿ ಮಿನರಲ್ಸ್ ಡಿಫಿಷಿಯನ್ಸಿಂದ ಆಗ್ತಿರುವಂತಹ ಹೇರ್ ಫಾಲ್ ಆಗಿರ್ಬೋದು, ಸ್ಕಿನ್ ಅಲ್ಲಿ ಆಗಿರುವಂತಹ ಸ್ಕಾರ್ಸ್ ಆಗಿರ್ಬೋದು, ಅಥವಾ ಪಿಗ್ಮೆಂಟೇಷನ್ಸ್ ಆಗಿರಬಹುದು, ಅಥವಾ ಮಿನರಲ್ಸ್ ಡಿಫಿಷಿಯನ್ಸಿಂದ ಆಗ್ತಿರುವಂತಹ ಬೋನ್ ಪ್ರಾಬ್ಲಮ್ಸ್ ಇರಬಹುದು. ಇವೆಲ್ಲವನ್ನ ಏನಪ್ಪಾ ಅಂತಂದ್ರೆ ಇದು ನೈಸರ್ಗಿಕವಾಗಿ ಆ ಮಿನರಲ್ ನಮ್ಮ ದೇಹಕ್ಕೆ ನೀರಿನ ಮುಖಾಂತರ ನಾವು ಸಪ್ಲೈ ಮಾಡಿದಾಗ ಇದೇನ್ ಮಾಡುತ್ತೆ, ನ್ಯಾಚುರಲ್ ಆಗಿ ನಮ್ಮ ಬಾಡಿಯನ್ನ ಹೀಲ್ ಮಾಡ್ತದೆ. ಸೊ ಇದನ್ನ ಬಳಸೋದು ವಿಧಾನ ಏನಪ್ಪ ಅಂದ್ರೆ 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನ ಹಾಕ್ಬಿಟ್ಟು ನಾವು ಬಳಸಬೇಕಾಗುತ್ತೆ. 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನ ಇದಕ್ಕೆ ಹಾಕ್ಬಿಟ್ಟು ಬಳಸಬೇಕಾಗತ್ತೆ. ಯಾವಾಗ ಕುಡಿಬೇಕಂತಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಇದನ್ನ.